ಸಚಿವರು ಫಾರೆಸ್ಟ್ ಕ್ಲಿಯರೆನ್ಸ್ ಸಿಗ್ಲಿಲ್ಲ ಅಂತ ಉತ್ತರದಲ್ಲಿ ಹೇಳ್ತಾರೆ. ಇದು ಸುಮ್ಮನೆ ಅಧಿಕಾರಿಯವರು ನೆಪ ಹೇಳಿ ಮಂತ್ರಿಯವರಿಗೂ ಕೂಡ ದಾರಿ ತಪ್ಪಿಸಿ ಉತ್ತರ ಕೊಡ್ತಾರೆ. ಯಾಕೀಗ ಸುಳ್ಳು ಮಾಹಿತಿ ತಮಗೆ ನಮ್ಮ ಅಧಿಕಾರಿಯವರು ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು. ಮಂತ್ರಿಯವರು ಈ ವರ್ಷದ ನವೆಂಬರ್ ಡಿಸೆಂಬರ್ ಒಳಗಡೆ ಈ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಕುಡಿಯೋ ನೀರು ರೈತರಿಗೆ ಕೊಡಿಸಲಿಕ್ಕೆ ತೀರ್ಮಾನ ಮಾಡಬೇಕು. ರಾಷ್ಟ್ರೀಯ ಯೋಜನೆ ಅಂತಾನು ಕೂಡ ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಒಂದು ನಯಾ ಪೈಸೆ ಕೊಡ್ಲಿಲ್ಲ. ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯವರು ದುಡ್ಡು ಕೊಟ್ಟರು ಕೂಡ. ಸಾಕಷ್ಟು ಚರ್ಚೆ ಆಯಿತು. ಮತ್ತೆ ಸರ್ಕಾರ ಮಾನ್ಯ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಕೂಡ ನಮ್ಮ ವಿರೋಧ ಪಕ್ಷದ ಮುಖಂಡರಿಗೆ, ನಾಯಕರಿಗೆ ಹಾಗೂ ಎಲ್ಲ ಸದಸ್ಯರಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಸದನ ನಡೆಸ್ಕೊಡ್ಬೇಕಂತ. ನಾನು ಕೂಡ ಮತ್ತೆ ತಮ್ಮನ್ನು ಮನವಿ ಮಾಡ್ಕೊಳ್ತೀನಿ. ಇವತ್ತು 5ನೇ ದಿನ ಮನವಿ ಮಾಡ್ಕೊಳ್ತಾ ಇರೋದು, ದಯವಿಟ್ಟು ಕಲಾಪ ನಡೆಸಲಿ. ಇಡೀ ರಾಜ್ಯ ಜನರು ನೋಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿ ವಿಶ್ಲೇಷಣೆಗಳಾಗ್ತಾ ಇದೆ. ದಯವಿಟ್ಟು ಸದನ ನೀವೆಲ್ಲ ನನ್ನ ನೆನ್ನೆ ಕೂಡ ಹೇಳಿದೆ, ಈ ಪ್ರಶ್ನೋತ್ತರ ಆಗಲಿ, 0 ಓವರ್ ಕಾಲಿಂಗ್ ಅಟೆಂಡ್ ತಗೊಳ್ತೀವಿ. ನಂತರ ನಿಮ್ಮ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡ್ತೀನಿ. ಅವ್ರು ತಯಾರಾಗಿ ಬಂದಿದ್ದಾರೆ. ಅದರಿಂದ ದಯವಿಟ್ಟು ನಾನು, ಯಾಕಂತ ಹೇಳಿದ್ರೆ ಇವತ್ತು ಕೂಡ ಪತ್ರಿಕೆಗಳ ಲೇಖನ ಕೂಡ ಬರ್ತಾ ಇದೆ. ಈ ಸರ್ವೆಯಲ್ಲಿ ಏನು ನಡೀತಾ ಇದೆ, ಯಾಕೆ ಹೀಗೆ ಆಗ್ತಾ ಇದೆ ಮಾತನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ತಾವು ದಯವಿಟ್ಟು ಸದನ ನಡೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾವೆಲ್ಲ ಚರ್ಚೆ ಮಾಡೋಣ. ರಾಜ್ಯದ ಹಿತದೃಷ್ಟಿಯಿಂದ ಕೆಲವಾರು ಸಮಸ್ಯೆಗಳ ಬಗ್ಗೆ, ನೀರಿನ ಸಮಸ್ಯೆ ಇರ್ಬೋದು, ಬರ ಇದೆ, ಇನ್ನು ಹಲವಾರು ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿ ಇದೆ. ಆ ಹಿನ್ನೆಲೆಯಲ್ಲಿ ತಾವು ಅವಕಾಶ ಮಾಡಿಕೊಡ್ಬೇಕು. ನೀವು ಕ್ವಶನ್ ಆದಮೇಲೆ, ಇದಾದಮೇಲೆ, ಬೇರೆ ಆದಮೇಲೆ ತಗೊಳ್ಳಿ. ನೀವು ಏನೆಲ್ಲ ಹೇಳಬೇಕು ಹೇಳಿ, ಅದಕ್ಕೆ ಸರ್ಕಾರ ಕೈದ ಉತ್ತರವನ್ನು ಕೊಡಿಸ್ತೀನಿ. ಆದರೆ ಒಂದೇ ಒಂದು ಹಠ ಹಿಡ್ಕೊಂಡು ಮಾಡೋದು ಸರಿಯಲ್ಲ. ಜನತೆ ತಮ್ಮನ್ನು ಗಮನಿಸ್ತಾ ಇದ್ದಾರೆ. ನಿಮ್ಮ ಮೇಲೆ ಎಲ್ಲ ಜವಾಬ್ದಾರಿ ಇದೆ. ಯಾಕಂತ ಹೇಳಿದ್ರೆ ನಮ್ಮೆಲ್ಲ ಜನ ಇವತ್ತು ನಮ್ಗೆ ಕಳಿಸ್ಕೊಟ್ಟಿದ್ದಾರೆ ಈ ಸದನಕ್ಕೆ ಚರ್ಚೆ ಮಾಡಿ ನಮ್ಮ ಸಮಸ್ಯೆಗಳಿಗೆ ಸಮಾಧಾನ ಹುಡುಕಿ ಅಂತ ಹೇಳಂತ ಮಾಡಿದ್ದಾರೆ. ಮತ್ತೊಮ್ಮೆ ನಮಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಮನೆ ಸಭಾಪತಿಗಳೇ, ಒಂದು ನಿಮಿಷ, ನಿಮ್ಮಲ್ಲಿ ಒಂದು ಮನವಿ. ನೀವು BSc ಮೀಟಿಂಗ್ ಮಾಡಿದ್ರಿ, ಇದನ್ನ 5ನೇ ದಿನನೂ ಸಭಾಪತಿಗಳ ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ. ಆದರೆ ನಮ್ಮ ಕಡೆ ನೀವು ಸ್ವಲ್ಪ ಕಣ್ಣಾಯಿಸಬೇಕಾಗುತ್ತೆ. ನಮ್ಮ ಇಷ್ಟು ಜನರ ಹಕ್ಕುಚ್ಯುತಿ ಆಗ್ತಾ ಇದೆ. ನಾವು ಏನಕ್ಕೆ ಬರ್ತಾ ಇದೀವಿ, ಏನಕ್ಕೆ ಹೋಗ್ತಾ ಇದೀವಿ, ನಾವು ಪ್ರಶ್ನೆ ಕೇಳೋದು ಯಾರಿಗೂ ಕೇಳ್ತಾ ಇಲ್ಲ. ನಾವು ಮತ್ತೆ ಹೋಗಿ ಬ್ರೀಫ್ ಮಾಡಬೇಕು. ನಮ್ಮ ಹಕ್ಕುಗಳ ಬಗ್ಗೆ ಏನಾಗಬೇಕು. ಮನುಷ್ಯರಿ ಹೇಳಿ, ವಿರೋಧ ಪಕ್ಷಗಳಿಗೆ ಅವಕಾಶ ಕೊಡ್ರಿ. ರಾಜೀನಾಮೆ ಕೊಡಿಸಿ ಸರ್, ನಡೆಸು, ಮತ್ತೆ ರಾಜೀನಾಮೆ ಕೊಡಿಸಿ. BSc ಮೀಟಿಂಗ್ ಅಲ್ಲಿ ಏನಾಯ್ತು ಅನ್ನೋದನ್ನ ಸ್ವಲ್ಪ BSc ಮೀಟಿಂಗ್ ಅಲ್ಲಿ ಏನಾಯ್ತು ಅನ್ನೋದನ್ನ ತಾವು ಪ್ರಸ್ತಾಪ ಮಾಡಿದ್ದೀರಿ. ನಾನು ಮತ್ತೆ ಅದನ್ನ ಹೇಳಕ್ ಹೋಗೋದಿಲ್ಲ. ಅಲ್ಲೇನಾಯ್ತು ಅದು ಆ ಸಮಿತಿಗೆ ಮಾತ್ರ ಸಂಬಂಧ. ಭ್ರಷ್ಟಾಚಾರದ ಒಂದೇ ವಿಚಾರವನ್ನಿಟ್ಕೊಂಡು ನಾವು ಒಂದೇ ಪ್ರಶ್ನೆ ಕೇಳಿದ್ದೇವೆ. ಏನಂದ್ರೆ 187 ಕೋಟಿ ಸೋರಿಕೆ ಆಗತ್ತ. ಆ ಕಾಲಘಟ್ಟದಲ್ಲಿ ಏನು ಪರಿಸ್ಥಿತಿ ಇತ್ತೋ ಅದು ವ್ಯತ್ಯಾಸ ಏನೂ ಆಗಿಲ್ಲ. ಆ ಕಾಲಘಟ್ಟದಲ್ಲಿ ಮಂತ್ರಿ ಆಗಿದ್ದವರು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು. ಆದ್ರೆ ಬೇಲೊಂದು ಬಿಟ್ರೆ ಅವ್ರಿಗೆ ಇನ್ನೇನೂ ಸಿಕ್ಕಿಲ್ಲ, ಕ್ಲೀನ್ ಚಿಟ್ ಎಲ್ಲೂ ಸಿಕ್ಕಿಲ್ಲ. ಆ ಕಾರಣದಿಂದ ತಗೊಂಡಿರೋದೇ ತಪ್ಪು. ಅದು ಈ ರೀತಿ ಅಸಮಾಧಾನ ಮಾಡಿ ಸರಿಯಾ ತಪ್ಪಂತ ಹೇಳಿ ಈಗ ಸರ್ಕಾರ ಅದೊಂದೇ ಹೋರಾಟ ಮಾಡ್ತದಲ್ಲ, ಅದನ್ನೇ ನಾವು ಪ್ರಶ್ನೆ ಮಾಡಿರೋದು. ಒಂದೇ ಪ್ರಶ್ನೆ ಏನು ಅಂದ್ರೆ ಉತ್ತರ ಅಲ್ಲ, ನಾನು ನಿಮ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀನಿ. ನಾನು ಎಲ್ಲಾದ್ರೂ ಮಾಡಲ್ಲ. ಅಲ್ಲ, ಚರ್ಚೆ ಮಾಡಿ ಅವರ ಉತ್ತರ ಕೇಳಿ, ಅವ್ರ ಉತ್ತರ ಕೇಳಿ. ತಾವು ಹೇಳಿದ್ದೀರಿ ರೈತರ ಸಮಸ್ಯೆಗಳು ಅನೇಕ ಇದೆ. ಈಗಾಗಲೇ ನಾವು ಕೂಡ ಹೇಳಿದ್ದೀವಿ, KPSC ಯುವಕರ ಸಮಸ್ಯೆ ಇದೆ, ಅದಾದ್ಮೇಲೆ ಬಿಡದಿ ಇದರ ಸಮಸ್ಯೆ ಇದೆ, ನೈಸ ಹಗರಣದ ಸಮಸ್ಯೆ ಇದೆ, ಈಗ ಪೆನ್ಷನ್ ಅನೇಕರಿಗೆ ಸಿಗ್ತಾ ಇಲ್ಲ, ಅದು ಇದಿದೆ, SAP TSP ಸಮಸ್ಯೆ ಎಲ್ಲವೂ ಚರ್ಚೆ ಆಗ್ಬೇಕು. ಬರಗಾಲದ ಚರ್ಚೆನೂ ಆಗ್ಬೇಕು. ನಾವು ಸಿದ್ಧರಿದ್ದೇವೆ. ಆದ್ರೆ ಒಂದು ಪ್ರಶ್ನೆಗೆ ಸಿಂಪಲ್ ನಾನು ಅನ್ಕೊಂಡೆ, ಪ್ರಕಟಣೆ ನಮ್ಮದು ಬೇಡಿಕೆ. ಹೌದು ಬೇಡಿಕೆ. ತಾವು ಪ್ರಕಟಣೆ ಅಂದ ತಕ್ಷಣ ನಮಗೆ ಖುಷಿ ಆಯ್ತು. ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳ್ತೀರಿ ಅಂತ. ಆಗಿಲ್ಲ ಅಂದಮೇಲೆ ನಮಗೆ ಇದು ಅನಿವಾರ್ಯ ಇದೆ. ಆ ಕಾರಣದಿಂದ ನಾಗೇಂದ್ರ ಅವರ
ವಜಾ ಮಾಡೋವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಸಭಾಪತಿ ಅವರೇ ಆಮೇಲೆ ನಾನು ಹೇಳ್ತಾ ಇದ್ದೆ ಆ ಚರ್ಚೆ ಮಾಡಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಿಡಿ ಯಾರು ಈಗ ಆಯ್ತಾ? ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಾ ಬೇಡವಾ ಅಂತೇಳಿ ಯಾಕೆ ಕೊಟ್ಟಿದ್ದಾರೆ ಅಂತೇಳಿ ಗವರ್ನರ್ ಹತ್ರ ಹೋಗಿ ಕೇಳಿ. ಅಲ್ಲಿ ಗವರ್ನರ್ ಅವರಿಗೆ ಓಟ್ ಕೊಟ್ಟ ನಂತರ ಮಂತ್ರಿ ಆದದ್ದು. ಏನಾದ್ರು ಕಾನೂನಲ್ಲಿ ಕೊಡಬಾರ್ದು ಅಂತ ಹೇಳ್ತಾರೆ ಅಥವಾ ಕೇಸ್ ಇದೆ ಕೊಡಬಾರ್ದು ಅಂತ ಹೇಳ್ತಾರೆ. ಅದು ಗವರ್ನರ್ ಕೊಡ್ಲಿಕ್ಕೆ ಹೋಗಲಿಲ್ಲ. ಗವರ್ನರ್ ಅಲ್ಲಿ ಬಂದಿದ್ದ ಸ್ವೀಕಾರ ಮಾಡಿದ ಪ್ರಶ್ನೋತ್ತರ ಮಧು ಮಾದೇಗೌಡರು KS ನವೀನ್ YM ಸತೀಶ್ DS ಅರುಣ್ ಬಲ್ಕೀಸ್ ಬಾನು ಕೊಡಲೇಬೇಕು. ಸನ್ಮಾನ್ಯ ಸಚಿವರೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 65 ಯಾರು ಉತ್ತರ ಕೊಡ್ತಾರೆ? ಯಾರು ಉತ್ತರ? ಸಚಿವರಿಗೆ ಒದಗಿಸಲಾಗಿದೆ ಅಧ್ಯಕ್ಷ. ಮಾನ್ಯ ಸಭಾಪತಿಯವರೇ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಅವರೇ ತಮ್ಮ ಲಿಖಿತ ಮೂಲಕ ಒಂದು ಉತ್ತರ ಕೊಟ್ಟಿದ್ದಾರೆ. ಈ ಯೋಜನೆ 2007-8 ಪ್ರಾರಂಭವಾಗಿರ್ತಕ್ಕಂಥದ್ದು. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ನಿಜಲಿಂಗಪ್ಪ ಅವರ ಕನಸು SM ಕೃಷ್ಣ ಅವರ ಶಾಲೆಯಲ್ಲಿ ಪ್ರಾರಂಭ ಆಗಿತ್ತು. ಇದು ತುಮಕೂರು ಜಿಲ್ಲೆಯಿಂದ ಶಿವಮೊಗ್ಗ, ದಾವಣಗೆರೆ ಜಿಲ್ಲೆಗಳಿಗೆ ರೈತರ ಒಂದು ಬೆನ್ನೆಲುಬಾಗಿ ಇರಬೇಕು ಈ ಯೋಜನೆ ಅಂತ ಹೇಳಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಮಾನ್ಯ ಸಭಾಪತಿ, ನಾವು 26 ವಯಸ್ಸಲ್ಲಿ ಇಸ್ವಿಯಲ್ಲಿ ಇದ್ದೀವಿ. ನಾವು 2026 ಉತ್ತರ ಕೆಲವೊಂದು ಕಡೆ ಸರಿಯಾದ ಯಾರು ಅಂತದ್ದು ನನಗೆ ಯಾವ 2007ರಿಂದ 8 ಇಲ್ಲಿವರೆಗೆ ಇಷ್ಟು ವರ್ಷ ಅವನಿಗೆ ಎಷ್ಟು ಅವಧಿಯಲ್ಲಿ ಆ ಕಾರ್ಯಕ್ರಮ ನಡೆಸಬೇಕಾಗಿತ್ತು, ನಮಗೆ ಎಷ್ಟು ಅಭಾವ ಆಗಿದೆ ಅಂತ ಸನ್ಮಾನ್ಯ ಸಭಾಪತಿಯವರೇ ಮೊನ್ನೆ ತಾನೇ ನಮ್ಮ ಕಾಡಾ ಮೀಟಿಂಗಿಗೆ ಬಂದಿರಲಿಲ್ಲ. SS ಅಧ್ಯಕ್ಷತೆ ಆಯಿತು. ದಾವಣಗೆರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕುಡಿಯೋ ನೀರಿನ ರೈತರಿಗೆ ಒಂದು ಬೆಳೆಗೆ ನೀರು ಕೊಡಕ್ಕಾಗ್ತಾ ಇಲ್ಲ. ಹಾಗಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ತುಂಗದಿಂದ ಲಿಫ್ಟ್ ಮಾಡಿ ಭದ್ರಾವತಿಗೆ ಹಾಕಿ ಅದರಿಂದ ನೀರು ಹರಿಸಬೇಕು ಅಂತ 2 ಒಂದ್ ಕಡೆ ಹೇಳ್ತಾರೆ ಮಾನ್ಯ ಸಚಿವರು ಫಾರೆಸ್ಟ್ ಕ್ಲಿಯರೆನ್ಸ್ ಸಿಗ್ಲಿಲ್ಲ ಅಂತ ಉತ್ತರದಲ್ಲಿ ಹೇಳ್ತಾರೆ. ಮಾನ್ಯ ಸಭಾಪತಿಯವರೇ, ನನಗೆ ಬಂದಿರತಕ್ಕಂಥ ಮಾಹಿತಿ, ನಾನು ಇದಕ್ಕೆ ಸುಮಾರು ಒಂದು 30 ವರ್ಷದಿಂದ 20 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ. ಫಾರೆಸ್ಟ್ ಕ್ಲಿಯರೆನ್ಸ್ ಆ ಕಾಲದಲ್ಲೇ ಕೊಟ್ಟಿದ್ದಾರೆ. ಇದು ಸುಮ್ಮನೆ ಅಧಿಕಾರಿಯವರು ನೆಪ ಹೇಳಿ ಮಂತ್ರಿಯವರಿಗೂ ಕೂಡ ದಾರಿ ತಪ್ಪಿಸಿ ಉತ್ತರ ಕೊಡ್ತಾರೆ. ಇದರ ಸಾರ್ವಜನಿಕರಿಗೆ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇದಕ್ಕೆ ಸನ್ಮಾನ್ಯ ಮಂತ್ರಿಯವರು ಯಾಕೀಗ ಸುಳ್ಳು ಮಾಹಿತಿ ತಮಗೆ ನಮ್ಮ ಅಧಿಕಾರಿಯವರು ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಮಂತ್ರಿಯವರು ಮಾನ್ಯ ಅಧ್ಯಕ್ಷೆ, ಅವರು ಈ ಅರ್ಜೆನ್ಸಿ ಬಗ್ಗೆ ಸಾಕಷ್ಟು ವಿಚಾರವನ್ನ ಬೆಳಕು ಚೆಲ್ಲಿದ್ದಾರೆ. ಇದು ಬಹಳ ಡಿಲೇ ಆಗಿರ್ತಕ್ಕಂಥದ್ದು ಸತ್ಯ. ಎಲ್ಲ ಕ್ಲಿಯರ್ ಇದೆ. ನವೆಂಬರ್ ಒಳಗಡೆ ಈ ವರ್ಷದ ನವೆಂಬರ್-ಡಿಸೆಂಬರ್ ಒಳಗಡೆ ಈ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಕುಡಿಯೋ ನೀರು ರೈತರಿಗೆ ಕೊಡಿಸ್ಲಿಕ್ಕೆ ತೀರ್ಮಾನ ಮಾಡಬೇಕು. ತುಮಕೂರು ಸಂಪೂರ್ಣ ತಮ್ಮ ಮೇಲೆ ಭರವಸೆ ಇದೆ. ಡಿಸೆಂಬರ್ ಅಲ್ಲಿ ಮಾಡ್ತೀವಿ ಅಂತ. ನಾನು ಒಂದು ಪ್ರಶ್ನೆ ಏನಂದ್ರೆ, ಈ ಕಾಂಟ್ರಾಕ್ಟರ್ಸ್ಗೆ ಟೆಂಡರ್ ಸಿಕ್ಕ ಮೇಲೆ ಎಷ್ಟು ವರ್ಷದಲ್ಲಿ ಅವರು ಯೋಜನೆಯನ್ನ ಮುಗಿಸಬೇಕು? ಅದಕ್ಕೆ ಯಾವುದೇ ತರಹದ ನೀತಿ ನಿಯಮಗಳಿಲ್ವಾ? ಅವರು ಎಷ್ಟು ವರ್ಷನಾದ್ರೂ ಹಾಗಾಗಿ ಲಿಬರಲ್ ಆಗಿ ತಗೊಂಡು ಕಂಪ್ಲೀಟ್ ಮಾಡಿ ಅಂತ ಏನಾದ್ರು ಆದೇಶ ಕೊಟ್ಟಿದ್ರ? ಇಷ್ಟು ವರ್ಷದಲ್ಲಿ ನಿಲ್ಲಿಸಬೇಕು ಅಂತ ಇದ್ದ. ಈಗ ಈ ಯೋಜನೆ ಮಾನ್ಯ ಸಭಾಪತಿಯವರೇ ರಾಷ್ಟ್ರೀಯ ಯೋಜನೆ ಅಂತಾನು ಕೂಡ ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಒಂದು ನಯಾ ಪೈಸೆ ಕೊಡ್ಲಿಲ್ಲ. ಪತ್ರಿಕೆ ಮೂಲಕ ರೈತರಿಗೆಲ್ಲ ಗೊತ್ತಾಗಿರ್ತಕ್ಕಂಥವ್ರು. ಕೇವಲ ನಮ್ಮ ರಾಜ್ಯದಿಂದ ದುಡ್ಡು ಸಿಕ್ಕಿದೆ. ಆದ್ರೂ ನಮ್ಮ ರಾಜ್ಯದಿಂದ ನಮ್ಮ ಸರ್ಕಾರ ಕೊಟ್ಟರು ಕೂಡ, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅವರು ದುಡ್ಡು ಕೊಟ್ಟರು ಕೂಡ ಆ ಕಾಂಟ್ರಾಕ್ಟರ್ ಯಾರು ಈಗ ಸಮಯಕ್ಕೆ ಸರಿಯಾಗಿ ಈ ಕೆಲಸವನ್ನು ಮಾಡಲಿಲ್ಲ ಅವನಿಗೆ ಬ್ಲಾಕ್ ಲಿಸ್ಟ್ ಅಲ್ಲಿ ಸೇರಿಸಬೇಕು. ನನಗೆ ಸಂಪೂರ್ಣ ನಮ್ಮ ಮಂತ್ರಿಯವರ ಮೇಲೆ ಭರವಸೆ ಇದೆ. ಅವರ ಅವಧಿಯಲ್ಲಿ ಡಿಸೆಂಬರ್ ಮುಗಿಸ್ತಾರೆ. ಆದ್ರೆ ಇಂಥ ನಾವು ಸರಳೀಕರಣ ಕೊಡ್ತಾ ಹೋದ್ರೆ
ರೈತರಿಗೆ ಬೇಕಾಗಿರ್ತಕ್ಕಂಥ ನೀರಾವರಿ ಈ ಯೋಜನೆ ಕೊಡದೇ ಇದ್ರೆ ಅವನು ಮನಸ್ಸು ಬಂದಂಗೆ ಅವರು ಟೆಂಡರ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ತಾವು ಕ್ರಮ ತಗೋಬೇಕು ಅಂತ ಕೇಳ್ತಾ ಇದ್ದೀನಿ. ಮಂತ್ರಿಗಳು, ಕೇಂದ್ರ ಸರ್ಕಾರ ದುಡ್ಡು ಬಿಡುಗಡೆ ಮಾಡದೇ ಇರೋದು ಒಂದು, ಈ ಒಂದು ಹಣದ ಲಭ್ಯತೆ ಆಧಾರದ ಮೇಲೆ ಸ್ವಲ್ಪ ಡಿಲೇ ಆಗಿದೆ. ಅಡ್ಜಸ್ಟ್ ಮಾಡಿ ಬೇಗ ಅದನ್ನು ಮುಗಿಸಿ ನವೆಂಬರ್ ಡಿಸೆಂಬರ್ ಒಳಗೆ ಕಮ್ಯುನಿಕೇಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.